ಇನ್ನು ಬ್ಯಾಂಕ್ ಲಾಕರ್ನಿಂದ ಚಿನ್ನಾಭರಣ ದಾಖಲೆಗಳು ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಕಳೆದ ಅಕ್ಟೋಬರ್ನಲ್ಲಿ ನೋಡಿದಾಗ ಚಿನ್ನಾಭರಣ ಇತ್ತು, ಇಲ್ಲ. ಅಕ್ಟೋಬರ್ ಹಾಗೂ ಫೆಬ್ರವರಿ ಮಧ್ಯದಲ್ಲಿ ಚಿನ್ನಾಭರಣ ನಾಪತ್ತೆಯಾಗಿದ್ದಾವೆ. ಜನವರಿಯಲ್ಲಿ ಇದೇ ರೀತಿಯ 2 ಕೇಸ್ಗಳು ವರದಿಯಾಗಿದ್ದಾವೆ. ಅಸಿಸ್ಟೆಂಟ್ ಮ್ಯಾನೇಜರ್ ಮೇಲೆ ಪ್ರತ್ಯೇಕವಾಗಿ ದೂರು ದಾಖಲಾಗಿದ್ದಾವೆ. ಅವರು ಯಾವಾಗ ಕೆಲಸಕ್ಕೆ ಸೇರಿದ್ರು ಅನ್ನೋ ಬಗ್ಗೆ ತನಿಖೆ ನಡೆಸ್ತೀವಿ, ಅದರ ಬಗ್ಗೆ ತನಿಖೆ ಮಾಡ್ತೀವಿ. ಈಗ ದಾಖಲಾಗಿರುವಂತಹ ಪ್ರಕರಣದ ಬಗ್ಗೆಯೂ ತನಿಖೆ ಮಾಡ್ತೀವಿ. ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನ ಆ ಬ್ರಾಂಚಿಂದ ವರ್ಗಾವಣೆ ಮಾಡಿದ್ರು ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಅದಾದಮೇಲೆ ಇವರು ನಾವು ಯಾವ ಅಸಿಸ್ಟೆಂಟ್ ಮ್ಯಾನೇಜರ್ ಮೇಲೆ ದೂರು ನೀಡಿದ್ದಾರೆ, ಆ ಅಸಿಸ್ಟೆಂಟ್ ಮ್ಯಾನೇಜರ್ ಅಲ್ಲೇ ಒಬ್ಬರ ಮೇಲೆ ಪ್ರತ್ಯೇಕವಾಗಿ ಹೆಸರು ಸಮೇತ ದೂರು ನೀಡಿದ್ದಾರೆ. ಆ ಅಸಿಸ್ಟೆಂಟ್ ಮ್ಯಾನೇಜರ್ ಯಾವಾಗ ಬಂದರು ಅಥವಾ ಅವರು ಅವಾಗ್ಲೂ ಅವರೇ ಇದ್ರು ಅನ್ನೋದ್ರ ಬಗ್ಗೆ ಇನ್ನು ಖಾತ್ರಿಪಡಿಸ್ಕೊಳ್ಳೋ ಅವಶ್ಯಕತೆ ಇದೆ. ಆ ಪ್ರಕರಣಗಳು ಭರ್ತಿಯಾದಾಗ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನ ಆ ಬ್ರಾಂಚಿಂದ ವರ್ಗಾವಣೆ ಮಾಡಿದ್ರು ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಅದಾದಮೇಲೆ ಇವರು ನಾವು ಯಾವ ಅಸಿಸ್ಟೆಂಟ್ ಮ್ಯಾನೇಜರ್ ಮೇಲೆ ದೂರು ನೀಡಿದ್ದಾರೆ, ಆ ಅಸಿಸ್ಟೆಂಟ್ ಮ್ಯಾನೇಜರ್ ಅಲ್ಲೇ ಒಬ್ಬರ ಮೇಲೆ ಪ್ರತ್ಯೇಕವಾಗಿ ಹೆಸರು ಸಮೇತ ದೂರು ನೀಡಿದ್ದಾರೆ. ಆ ಅಸಿಸ್ಟೆಂಟ್ ಮ್ಯಾನೇಜರ್ ಯಾವಾಗ ಬಂದರು ಅಥವಾ ಅವರು ಅವಾಗ್ಲೂ ಅವರೇ ಇದ್ರು ಅನ್ನೋದ್ರ ಬಗ್ಗೆ ಇನ್ನು ಖಾತ್ರಿಪಡಿಸ್ಕೊಳ್ಳೋ ಅವಶ್ಯಕತೆ ಇದೆ. ಆ ಪ್ರಕರಣಗಳು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಬ್ಯಾಂಕ್ ಲಾಕರ್ನಲ್ಲಿ ಏನಾದರೂ ಇಟ್ಟರೆ ಸುರಕ್ಷಿತವಾಗಿರುತ್ತೆ ಅನ್ನುವಂತಹ ಒಂದು ನಂಬಿಕೆ, ಆದರೆ ಬ್ಯಾಂಕ್ ಲಾಕರ್ನಲ್ಲಿ ಇದ್ದಂತಹ ಚಿನ್ನಾಭರಣ ದಾಖಲೆಗಳು ನಾಪತ್ತೆಯಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ದಾಖಲಾಗಿದೆ, ತನಿಖೆ ಕೂಡ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಏನಂತ ಹೇಳಿದ್ರೆ ಕೆಲವು ವರ್ಷಗಳ ಹಿಂದೆ ಒಂದು ಬ್ಯಾಂಕ್ ಲಾಕರ್ ಅನ್ನ ಓಪನ್ ಮಾಡಿರ್ತಾರೆ ರಾಜಶೇಖರ್ ಪಾಟೀಲ್ ಎಂಬಾತ. ಸೊ ಅಲ್ಲಿ ಸುಮಾರು 50 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣ ದಾಖಲೆಗಳನ್ನ ಇಟ್ಟಿರ್ತಾರೆ. ಸಾಮಾನ್ಯವಾಗಿ ಮನೆಯಲ್ಲಿ ಇಟ್ಟರೆ ಯಾವುದೇ ಸಂದರ್ಭದಲ್ಲಿ ಕಳ್ಳತನ ಆಗ್ಬೋದು ಅನ್ನೋ ಭಯಕ್ಕಾಗಿ ಈ ಬ್ಯಾಂಕ್ನ ಲಾಕರ್ಗಳನ್ನ ತೆಗೆದುಕೊಳ್ಳುವಂಥದ್ದು. ಅಂದ್ರೆ ಬ್ಯಾಂಕ್ಗಳಲ್ಲೂ ಕೂಡ ನಿಮ್ಮ ಚಿನ್ನಾಭರಣಗಳೇನಿರುತ್ತೆ ಅದನ್ನ ಲಾಕರ್ ನಲ್ಲಿ ತಂದಿಡಿ ಅಂತ ಹೇಳಿ ಅವರು ಕೂಡ ಪ್ರಮೋಷನ್ ಮಾಡ್ತಾರೆ. ಅದಕ್ಕೆ ವರ್ಷಕ್ಕೆ ಇಂತಿಷ್ಟು ಹಣ ಅಂತಾನು ಕೂಡ ಕಟ್ಸ್ಕೊಳ್ತಾರೆ. ಹಿಂಗೆ ಸುಮಾರು 50 ಲಕ್ಷದ ಚಿನ್ನಾಭರಣ ಮತ್ತು ದಾಖಲೆಗಳನ್ನ ಏನಿಟ್ಟಿದ್ರು, ಇದೀಗ ಅದು ಯಾವ ಚಿನ್ನಾಭರಣಗಳು ದಾಖಲೆಗಳೇನಿದೆ ಯಾವುದು ಕೂಡ ಕಂಡು ಬರ್ತಿಲ್ಲ. ಅದನ್ನ ಕೇಳಿದ್ರೆ ಅದಕ್ಕೂ ನಮ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ಬ್ಯಾಂಕ್ನವರು ಹೇಳ್ತಾ ಇರುವಂತದ್ದು. ಮತ್ತೊಂದು ಕಡೆ ಬ್ಯಾಂಕ್ನವರು ಕೂಡ ಹೋಗಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರುವಂತದ್ದು. ತಂದು ಇಡುವಂತ ಸಂದರ್ಭದಲ್ಲಿ ಅವ್ರು ನಕಲಿ ಚಿನ್ನಾಭರಣಗಳನ್ನ ಇಟ್ಟಿದ್ದಾರೆ ಅಂತ ಹೇಳಿ ಅವರು ಕೂಡ ಆರೋಪವನ್ನ ಮಾಡಿ ದೂರನ್ನ ಕೊಟ್ಟಿರುವಂತದ್ದು. ಸೊ ಎರಡೂ ಪ್ರಕರಣಗಳನ್ನ ಜಯನಗರ ಪೊಲೀಸರು ದಾಖಲು ಮಾಡ್ಕೊಂಡಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಆಗಿರುವಂತ ರಾಜು ಮೇಲೂ ಕೂಡ ಪ್ರಕರಣ ದಾಖಲಾಗಿದೆ. ಸದ್ಯ ಪ್ರಕರಣ ದಾಖಲು ಮಾಡ್ಕೊಂಡಂತ ಪೊಲೀಸರು ಅದನ್ನ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಸಾಮಾನ್ಯವಾಗಿ ಬ್ಯಾಂಕ್ ಲಾಕರ್ ಗಳನ್ನ ಏನ್ ತೆಗೆದುಕೊಂಡಾಗ ಅವರ ಬಳಿ ಒಂದು ಕೀ ಇರುತ್ತೆ, ಮತ್ತೆ ಮ್ಯಾನೇಜರ್ ಬಳಿ ಒಂದು ಕೀ ಇರುತ್ತೆ. ಸೊ ಅವರು ತೆಗೆದುಕೊಳ್ಳುವ ಸಾಧ್ಯತೆಗಳು ಇರುತ್ತೆ ಅನ್ನೋದು ಒಂದು ಕಡೆ ಆರೋಪ ಇರುವಂತದ್ದು. ಆದ್ರೆ ಬ್ಯಾಂಕ್ ಲಾಕರ್ ಗಳು ಎಲ್ಲಿರುತ್ತೆ ಅಲ್ಲಿ ಅದರದೇ ಆದ ಕೆಲವೊಂದು ನಿಯಮಗಳಿರುತ್ತೆ. ಬ್ಯಾಂಕ್ ಲಾಕರ್ ಗಳು ಇರುವಂತ ಕಡೆ ಸಿಸಿ ಕ್ಯಾಮ್ರಾಗಳು ಇರಬೇಕು, ಅದರದ್ದು ಫೂಟೇಜ್ ಗಳು ಇರಬೇಕು, ಯಾರು ಆ ಕಡೆ ಓಡಾಡೋ ರೀತಿ ಇರಲ್ಲ. ಸೊ ಇಂತಹದೇ ಅಧಿಕಾರಿಗೆ ಅಂತೇಳಿ ಅಲ್ಲಿಗೆ ನೇಮಕವನ್ನ ಮಾಡಿರ್ತಾರೆ. ಅವ್ರನ್ನ ಬಿಟ್ಟು ಬೇರೆ ಯಾರು ಕೂಡ ಅಲ್ಲಿ ಅಡ್ಡಾಡುವ ರೀತಿ ಇರಲ್ಲ. ಹೀಗಾಗಿ ಈ ಎಲ್ಲಾ ನಿಯಮಗಳಲ್ಲೂ ಕೂಡ ಬ್ಯಾಂಕ್ ನಲ್ಲಿ ಫಾಲೋವನ್ನ ಮಾಡಿದಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗುತ್ತೆ. ಆದ್ರೆ ಪೊಲೀಸರು ಸದ್ಯ ಎರಡೂ ಕಡೆ ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ತನಿಖಾ ನಂತರ ಏನು ಬ್ಯಾಂಕ್ ಮ್ಯಾನೇಜರ್ ಏನಾದ್ರು ಅಲ್ಲಿದ್ದಂತ ಚಿನ್ನಾಭರಣಗಳು ದಾಖಲೆಗಳನ್ನ ಏನಾದ್ರು ತೆಗೆದುಕೊಂಡಿದ್ದಾರೆ, ಇಲ್ಲ ಈ ಲಾಕರ್ ಪಡೆದಿರುವಂತ ದೂರುದಾರ ಏನಿದ್ದಾರೆ ಅವರೇ ನಕಲಿ ಚಿನ್ನಗಳನ್ನ ಇಟ್ಟಿದ್ದಾರೆ ಅಂತ ತನಿಖಾ ನಂತರ ಇವೆಲ್ಲವೂ ಕೂಡ ಹೊರಬರ್ಬೇಕಾಗಿರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.